ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈ ದಿವಸ ಮತ್ತೆ 3 ತಿಂಗಳ ಅವಧಿಯನ್ನು ಪುನಃ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತೇಳಿ ಭಾಳ ಸಂತೋಷದ ಮಾತು. ಯಾಕಂತ ಹೇಳಿದ್ರೆ ಬಿ ಖಾತಾ ಎಕ್ಸ್ಟೆಂಡ್ ಆಗಿದ್ದಕ್ಕೋಸ್ಕರ ಎಲ್ಲ RS ಲ್ಯಾಂಡ್ ಪಡೆದವ್ರಿಗೆ ಬಿ ಖಾತಾ ಯಾರ್ಯಾರಿಗಿಲ್ಲ ಅಂಥೇಳಿ ಅವ್ರಿಗೆ ಒಂದು ಮತ್ತೆ ಹೊಂದಾಣಿಕೆ ಮಾಡ್ಕೊಂಬಕ್ಕೆ 3 ತಿಂಗಳ ಅವಕಾಶ ಸಿಕ್ಕಿದೆ ಅಂಥೇಳಿ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಮಧ್ಯವರ್ತಿ ಹಾವಳಿ ಯಾರ್ಯಾರು ನಡ್ಸಕತ್ತಿದ್ದಾರೆ ಅವ್ರಿಗೆ ಬಲಿ ಆಗಬೇಡ್ರಿ. ಕಾರ್ಪೊರೇಷನ್ನಲ್ಲಿ ಅಧಿಕಾರಿಗಳು ಇದ್ದಾರೆ, ಸಿಬ್ಬಂದಿಗಂತ ಕಮಿಷನರು ಇದ್ದಾರೆ. ನಿಮ್ಮನ್ನು ಎಷ್ಟು ಟ್ಯಾಕ್ಸ್ ಇದೆ ಅಷ್ಟೇ ಹಣ ಪಡೆದು ವರ್ಕ್ ಆಗ್ತತೆ. ಮಧ್ಯವರ್ತಿ ಕಡೆ ಹೋಗಿ ಬಲಿ ಆಗಬೇಡ್ರಿ. ಯಾಕಂತ ಹೇಳಿದ್ರೆ ಅವಕಾಶ ಸರ್ಕಾರ ಮಾಡಿಕೊಟ್ಟಿದ ಮೇಲೆ ನಿಮಗೆ ಪ್ರಾಫಿಟ್ ಆಗಬೇಕು. ಮಧ್ಯವರ್ತಿಯವರು ಅದಕ್ಕೆ ಹಾವಳಿ ಮಾಡಿ ಇದು ಮಾಡೋಕತ್ತರಂತೆ ಗಮನ ಸಿಕ್ಕಿದ ಮೇಲೆ ಕಾರ್ಪೊರೇಷನ್ ಮೇಯರ್ ಅವ್ರ ಶಾಸಕರ ಕಡೆಯಿಂದ ಎಲ್ಲ ನಾವು ಇದು ಮಾಡೋಕತ್ತೀವಿ. ಮಧ್ಯವರ್ತಿಯನ್ನು ಓಡಿಸೋಕ್ಕಾಗಿ ಜನರಿಗೆ ಒಳ್ಳೆಯದಾಗಬೇಕು, ಲಾಭ ಸಿಗಬೇಕಂತೇಳಿ ಪ್ರಯತ್ನ ಮಾಡೋಕತ್ತೀವಿ. ಸಿಗಬೇಕು. ಇನ್ನೊಂದು ಸಾರಿ ರಾಜ್ಯ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.